ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಭಾನುವಾರ, ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಎದ್ದಿದ್ದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ಎದ್ಬಿಟ್ಟು ನಾನು ಹೋಗಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ಅವನ್ನೆಲ್ಲ ವಾಶ್ ಮಾಡಿ, ಆಮೇಲೆ ಕಾಫಿ ಮಾಡಿಕೊಂಡು ಮೇಲ್ಗಡೆ ಬಂದೆ. ಲಾಸ್ಟ್ ರೀಸೆಂಟ್ ವ್ಲಾಗಲ್ಲೇ ಒಬ್ಬರು ವ್ಯೂವರ್ ಕಮೆಂಟ್ ಮಾಡಿದರು, ಬೆಡ್ ಮೇಲೇ ಊಟ ಆಗಿರ್ಬೋದು ಅಥವಾ ಕಾಫಿ ಆಗಿರ್ಬೋದು ಅದನ್ನೆಲ್ಲ ಕೊಡಬೇಡಿ, ಅದಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು. ಹಾಗೆಯೇ ಅವಾಗ ಒಂದು ಸ್ವಲ್ಪ ಜೀವನಿಗೆ ಎದ್ದು ನಡೆಯೋದಕ್ಕೆಲ್ಲ ಆಗ್ತಿರ್ಲಿಲ್ಲ, ಹಾಗಾಗಿ ಕೊಡ್ತಿದ್ದೆ. ಯೂಶ್ವಲಾಗಿ ನಾವು ಊಟ ಅದನ್ನೆಲ್ಲ ಏನು ಬೆಡ್ ಮೇಲೆ ಕೂತ್ಕೊಂಡು ಮಾಡೋದಿಲ್ಲ. ಬಟ್ ಅದೇನೋ ಹೇಳ್ತಾರಲ್ವ, ಆ ಟೈಮ್ ಆ ಗಳಿಗೆಗೆ ಆ ಥರ ಫಾಲೋ ಮಾಡಲೇಬೇಕಾಗಿರುತ್ತೆ ಅಷ್ಟೇ. ಅದಕ್ಕಾಗಿ ಜೀವನ್ ಬೆಡ್ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾಯಿದ್ರು ಅಂತ ನಾನು ಕೂಡ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಸೊ ನಿಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ಹೇಳಿದೆ ಜೀವನ್ಗೆ, ನೋಡಿ ಈ ಥರ ವೀವರ್ ಹೇಳ್ತಾಯಿದ್ರು, ನೀವು ಇವಾಗ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಬರ್ಬೋದು ಅಂತ ಅಂದರೆ ಬಾಲ್ಕನಿಗೆ ಬಾ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ದಿನದಿಂದ ಬಾಲ್ಕನಿಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡು ಜೀವನ್ಗೆ ಕಾಫಿನ ಕೊಡ್ತೀನಿ. ಸೊ ಅವರು ಕೂಡ ಕಾಫಿ ಕುಡ್ಕೊಂಡು ಹೀಗೆ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಜಾಸ್ತಿ ಕಾಲನ್ನ ಕೆಳಗಡೆ ಬಿಟ್ಟು ಕೂತ್ಕೊಳ್ಳೋದಕ್ಕಾಗಲ್ಲ, ಕಾಲು ಬೇಗ ಊತ ಬಂದ್ಬಿಡುತ್ತೆ. ಹಾಗಾಗಿ ಅವ್ರು ಕಾಫಿ ಜಸ್ಟ್ ಕುಡಿದ್ಬಿಟ್ಟು ಆಮೇಲೆ ಒಳಗಡೆ ಹೊರಟೋಗ್ಬಿಡ್ತಾರೆ. ಇನ್ನು ಅಪ್ಪುಗೂ ಕೂಡ ಹಾಲು ಮಾಡ್ಕೊಂಡು ಬಂದೆ ಅಲ್ವಾ, ಸೊ ಅವನು ಕೂಡ ಹಾಲು ಕುಡ್ಕೊಂಡು ಇಲ್ಲಿ ABCD ಇದೊಂದು ಪಝಲ್ ಗೇಮ್ ಇತ್ತು, ಸೊ ಅದನ್ನು ಆಟಾಡ್ತಾ ಇದ್ದಾನೆ. ಇನ್ನೂ ಇವತ್ತು ತಿಂಡಿಗೆ ಬಂದು ನಾನು ಹೋಟೆಲ್ಗೆ ಹೋಗಿ ಇಡ್ಲಿ ಮತ್ತು ಚಟ್ನಿನ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನವೇ ಆಗೋಗ್ಬಿಟ್ಟಿದೆ ನಾನು ಆ ಒಂದು ಹೋಟೆಲ್ಗೆ ಹೋಗಿ ಇಡ್ಲಿ ಮತ್ತು ಚಟ್ನಿ ತೊಗೊಂಡು ಬಂದು. ತುಂಬಾ ಚೆನ್ನಾಗಿರುತ್ತೆ. ನಾವು ಮುಂಚೆ ಎಲ್ಲ ಹೋಟೆಲ್ಗೆ ಹೋಗಿ ಸಂಡೇ ಬೆಳಗ್ಗೆ ಇಡ್ಲಿ ತೊಗೊಂಬಂದ್ಬಿಡ್ತಾ ಇದ್ವಿ. ಬೆಳಗ್ಗೆ ಹೊತ್ತು ಅದೇ ಪಕ್ಕ ನಮ್ಮದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸಂಡೇ ಹೊತ್ತು. ಬಟ್ ಈಗ ಒಂದು ಸ್ವಲ್ಪ ದಿನದಿಂದ ಆಗಿಲ್ಲ, ಹಾಗಾಗಿ ನಾನು ಅದೇ ಜೀವನ ಕೇಳಿ ಇವತ್ತು ಹೋಗಿ ಇಡ್ಲಿ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅವರು ಹೇಳಿದ್ರು. ಆಮೇಲೆ ಅಪ್ಪುಗೆ ಹೀಗೆ ಕೂತ್ಕೊಂಡು ಪಝಲ್ಲೆಲ್ಲ ಆಟಾಡಿಸ್ತಾ ಇದ್ದೆ ಅಲ್ವಾ, ಒಂದು ಸ್ವಲ್ಪ ಅವನ ಜೊತೆ ಇದ್ದು ಆಮೇಲೆ ಹೋಗಿ ನಾನು ಮತ್ತು ಅಪ್ಪು ಸ್ವಲ್ಪ ಜೀವನದ ಮೆಡಿಸಿನ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ತೊಗೊಂಡು ಹಾಗೆಯೇ ಇವತ್ತು ಮಧ್ಯಾಹ್ನ ಡಾಕ್ಟರ್ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಜೀವನ್ಗೆ ಡ್ರೆಸ್ಸಿಂಗ್ ಮಾಡೋದಕ್ಕೆ. ಹಾಗೆಯೇ ಅವ್ರಿಗೇನು ಕಾಲತ್ರ ಏನಂತಾರೆ ನೀಯಿಂದ ಫುಲ್ ಪಾದದವರೆಗೂ ಇದನ್ನು ಬ್ಯಾಂಡೇಜ್ ಹಾಕಿದ್ದಾರೆ ಮತ್ತು POP ಹಾಕಿದಾರಲ್ಲ, ಅದನ್ನೆಲ್ಲ ಇವತ್ತು ರಿಮೂವ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ಅದಕ್ಕೆ ಏನೇನೆಲ್ಲ ಬೇಕಿತ್ತು ಅವರು ಅದನ್ನು ವಾಟ್ಸಪ್ ಮಾಡಿದರು, ಹೋಗಿ ಅದನ್ನೆಲ್ಲ ಕೂಡ ತೊಗೊಂಡು ಬರಬೇಕು. ಹಾಗೆ ಇಡ್ಲಿನ ಕೂಡ ತೊಗೊಂಬಂದ್ಬಿಡೋಣ ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ. ಪದೇ ಪದೇ ಹೋಗಬೇಕು ಅಂದರೆ ನನಗೆ ಏನೋ ಒಂಥರ ಹಿಂಸೆ. ಹಾಗಾಗಿ ಸೊ ಈ ರೀತಿಯಾಗಿ ಇತ್ತು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. JKLM जीवन कुमार लाओस मेघना JKLM IH ಎಲ್ಲೋಯ್ತು, ಆಮೇಲೆ ಆ 1 ಎಲ್ಲೋಯ್ತು, ಎಲ್ಲೋ ಮಿಸ್ ಆಗಿರುತ್ತೆ, ಅಲ್ಲೇ ಇರುತ್ತೆ. ಸೊ ನೋಡ್ಬೋದು ನನ್ನ ಗಂಡ ಒಂದೊಂದ್ಸಲಿ ಅವಾಗವಾಗ ಈ ರೀತಿಯಾಗಿ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಸಡನ್ನಾಗಿ ಈ ರೀತಿ ಹೇಳಿದ್ರು ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಡಾಕ್ಟರ್ ಕೂಡ ಬಂದರು. ಇದೇನೆಲ್ಲ ತೊಗೊಂಡು ಬರಬೇಕಾಗಿತ್ತು ಮೆಡಿಕಲ್ ಶಾಪಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದೆ. ಇನ್ನು ಡಾಕ್ಟರ್ 12:30 ಹಾಗೆ ಬರ್ತೀನಿ ಅಂತ ಹೇಳಿದರು. ನನಗೆ ಏನಾಗಿದೆ ಈ ಒಂದು ಜಾಗದಲ್ಲಿ ಅಂತ ನಾನು ನೋಡೇ ಇಲ್ಲ. ಆಮೇಲೆ ಜೀವನ್ಗೆ ಕೂಡ ಅಲ್ಲಿ ಏನಾಗಿದೆ ಅಂತ ಕೂಡ ಗೊತ್ತಿರಲಿಲ್ಲ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಏನಾಗಿದೆ ಅಂಥದ್ದು ಅಂತ ಅಂದ್ಬಿಟ್ಟು. ಬಟ್ ಅವರು ಬ್ಯಾಂಡೇಜ್ ತೆಗಿವಾಗ್ಲೇ ಒಂಥರ ಸ್ಮೆಲ್ ಬರ್ತಾಯಿತ್ತು ಅಲ್ಲಿಂದ. ನಾನು ಅಂಥದ್ದು ಏನಾಗೋಗ್ಬಿಟ್ಟಿದ್ಯಪ್ಪ ಅಂತ ಅವ್ರು ಬ್ಯಾಂಡೇಜ್ ತೆಗಿವಾಗ್ಲೇ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಅದು ಮತ್ತು ಆ ಬ್ಲಡ್ಡೆಲ್ಲ ಏನಾಗಿದೆ ಅಲ್ವಾ, ಅದೊಂಥರ ಸ್ಮೆಲ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಒಂಥರ ಪಾಚಿ ಥರನೇ ಆಗೋಗ್ಬಿಟ್ಟಿದೆ. ಇವಾಗ ಡಾಕ್ಟರ್ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದಾರೆ. ನನಗೇನು ಭಯ ಇತ್ತು ಅಂದರೆ ಅದು ನೋಡಿದ ತಕ್ಷಣ ಸೆಪ್ಟಿಕ್ ಏನಾದರೂ ಆಗ್ಬಿಟ್ಟಿದ್ಯಾ ಅಂತ ತಲೆಗೆ ಯೋಚನೆ ಬಂತು. ಆಮೇಲೆ ಡಾಕ್ಟರ್ ಹೇಳಿದ್ರು ಒಂದು ಸ್ವಲ್ಪ ಅದು ಬ್ಯಾಂಡೇಜ್ ಎಲ್ಲ ಹಾಕಿರೋದ್ರಿಂದ ಬೆವ್ತ್ಕೊಂಡಿದೆ ಗಾಯ,
ಒಂದು ಸ್ವಲ್ಪ ಟೈಮ್ ಬೇಕು ಅದೆಲ್ಲ ನೀಟಾಗಿ ಡ್ರೈ ಆಗೋದಕ್ಕೆ. ಅದೇನಿಲ್ಲ ಪ್ರಾಬ್ಲಮ್ಮು, ಡ್ರೈ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದೇನೋ ಲಿಕ್ವಿಡ್ ಹಾಕಿದ್ರು, ಅದು ಹಾಕಿದ ತಕ್ಷಣ ಫುಲ್ಲು ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಇದು ಏನಕ್ಕಪ್ಪ ಹಿಂಗೆ ಬರ್ತಾಯಿದೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಅದು ಇನ್ಫೆಕ್ಷನ್ ಆಗಬಾರ್ದು, ಮತ್ತು ಏನಾದ್ರು ಬ್ಯಾಕ್ಟೀರಿಯಾಸ್ ಎಲ್ಲ ಇತ್ತು ಅಂತಂದರೆ ಅದು ಆ ಒಂದು ಲಿಕ್ವಿಡ್ ಕಿಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಐ ಥಿಂಕ್ ಅದು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಅಂದ್ಕೊಳ್ತೀನಿ. ಸೊ ಅದೆಲ್ಲ ಗಾಯನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮೇಲ್ಗಡೆ ಏನು ಸ್ಟಿಚ್ ಹಾಕಿದ್ದಾರೆ, ಸೊ ಆ ಒಂದು ಗಾಯನ ಕೂಡ ಅಷ್ಟೇ ಅವರು ಸ್ಟಿಚಿಂಗ್ ಎಲ್ಲ ರಿಮೂವ್ ಮಾಡೋದು ಬಂದು ವೆಡ್ನೆಸ್ಡೇ ಮಾಡೋಣ ಅಂತ ಹೇಳಿದ್ದಾರೆ. ವೆಡ್ನೆಸ್ಡೇ ಜೀವನ್ ಕ್ಲಿನಿಕ್ಕಿಗೆ ಬರಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರದ್ದು ಎಕ್ವಿಪ್ಮೆಂಟ್ ಎಲ್ಲ ಕ್ಲಿನಿಕಲ್ಲೇ ಇರುತ್ತೆ. ಸೊ ಕ್ಲಿನಿಕ್ ಹತ್ರ ಬರಲೇಬೇಕು ಅಂತ ಹೇಳಿದ್ರು. ಅಲ್ಲೇ ಪಾದ ಏನು ಸ್ವೆಲ್ಲಿಂಗ್ ಆಗಿದೆ ಅಲ್ವಾ, ಅದು ಏನಕ್ಕಾಗಿದೆ ಅಂತ ರೀಸನ್ ಗೊತ್ತಿಲ್ಲ. ಮತ್ತು ಅವ್ರ ಜೊತೆ ಕಾಲು ಮೇಲ್ಗಡೆ ಎತ್ತಿದ್ರೆ ತುಂಬಾ ಪೇಯ್ನ್ ಆಗ್ತಾಯಿತ್ತು ಅವ್ರಿಗೆ. ನಾನು ಅಂದ್ಕೊಂಡೆ ಅದು ಗಾಯ ಆಗಿರೋದ್ರಿಂದ ಆ ಥರ ಕಾಲು ಸ್ವೆಲ್ಲಿಂಗ್ ಆಗಿದೆ ಅಂತ. ಬಿಕಾಸ್ ನನಗೂ ಕೂಡ ರೀಸೆಂಟಾಗಿ ನಾನು ಮಾರಮ್ಮ ಜಾತ್ರೆಯಲ್ಲಿ ಕೊಂಡ ಆಯ್ದಾಗ ನನಗೂ ಕೂಡ ಕಾಲು ಸ್ವೆಲ್ಲಿಂಗ್ ಹೀಗೆ ಆಗಿತ್ತು. ಸೊ ಹಾಗಾಗಿ ನಾನು ಆ ಥರ ಅಂದ್ಕೊಂಡೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಇಫ್ ಇನ್ ಕೇಸ್ ಆ ಸ್ವೆಲ್ಲಿಂಗ್ ಏನಾರು ಕಡಿಮೆ ಆಗಲಿಲ್ಲ ಅಂತಂದರೆ ಮತ್ತೆ ಎಕ್ಸ್ರೇ ಮಾಡಿಸೋಣ ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ. ಸ್ವೆಲ್ಲಿಂಗ್ ನನಗನ್ಸೋ ಪ್ರಕಾರ ಒಂದು 2 to 3 ಡೇಸಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಸೋಮವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಸಂಡೇ ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಆಮೇಲೆ ಮೂಡ್ ಕೂಡ ಇರಲಿಲ್ಲ ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸಗಳೇ ಇದ್ವು. ನಿನ್ನೆ ಅಷ್ಟಾಗೇನೋ ಕೆಲಸ ಮಾಡೋದಕ್ಕೆ ಮೂಡ್ ಇರಲಿಲ್ಲ ನನಗೆ. ಅಯ್ಯೋ ಹೋಗಪ್ಪ, ಯಾರು ದಿನ ಮಾಡ್ತಾರೆ ಅನ್ನೋ ಥರ ಅಂದ್ಬಿಟ್ಟಿತ್ತು. ಹಾಗಾಗಿ ನಾನೇ ರಜಾ ತೊಗೊಂಡ್ಬಿಟ್ಟಿದ್ದೆ. ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಇತ್ತು. ಒಂದು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು, ಎಲ್ಲನೂ ಮಾಡಿಕೊಂಡೆ. ನಾನು ಅದನ್ನೆಲ್ಲ ಏನು ವ್ಲಾಗ್ ಮಾಡ್ಕೊಳ್ಳಲಿಲ್ಲ. ಹಾಗೆಯೇ ತಿಂಡಿಗೆ ಬಂದುಬಿಟ್ಟು ಇವತ್ತು ನಾನು ಬಿಸಿಬೇಳೆ ಭಾತನ್ನ ಮಾಡಿದ್ದೆ. ಅದೇ ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಇವಾಗ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ಇನ್ನು ಸಂಜೆ ಏನಾದರೂ ಸಿಂಪಲ್ಲಾಗಿ ಒಂದು ಬೇಳೆ ರಸನೋ ಅಥವಾ ಏನಂದರೆ ಏನಾದರೂ ಟೊಮೊಟೊ ಸಾರು ಏನಾದರೂ ಮಾಡ್ಕೊಳ್ಳೋದು ಅಷ್ಟೇ. ಈಗ ಸದ್ಯಕ್ಕೆ ಬಿಸಿಬೇಳೆ ಭಾತೆ ತಿನ್ನೋದು. ಈಗ ಅಪ್ಪುಗೆ ಸ್ಕೂಲಿಗೆ ಒಂದು ಎಕ್ಸಾಮ್ ನಡೀತಾ ಇದೆ. ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸಿ ಇವಾಗ ಅವನಿಗೆ ಊಟ ತಿನ್ನಿಸ್ಬೇಕು. ಸೊ ಜೀವನ್ ಮಲ್ಕೊಂಡಿದ್ದಾರೆ, ಹಾಗಾಗಿ ಮೇಲ್ಗಡೆ ಬೇಡ ಅಂತ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡು ಬಂದೆ. ಸೊ ಇವಾಗ ಊಟ ಮಾಡಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅವನಿಗೆ ಎಕ್ಸಾಮಿಗೆ ನಾಳೆ ಓದಿಸ್ಬೇಕು. ಸೊ ಇಷ್ಟು ಕೆಲಸ ಇದೆ. ಇವತ್ತು ಎಕ್ಸಾಮ್ ಹೆಂಗೆ ಬರ್ದೆ ಹೇಳು ನೀನು? ಚೆನ್ನಾಗಿ ಬರ್ತಾ ಇಲ್ವಾ? ಸಾಕಾಗೋಗ್ಬಿಟ್ಟಿದೆ ಅವನಿಗೆ ಅವಾಗಿಂದ ಕೇಳಿ 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 ಅಲ್ವಪ್ಪ? ಚೆನ್ನಾಗಿ ಬರ್ತಿದ್ಯಾ? ಆಯಿತು, ಸರಿ ಇವಾಗ ತಿನ್ನೋಣ. ಬಿಸಿಬೇಳೆ ಭಾತು ತಿಂದಿಲ್ಲ ಅಂದರೆ ನಾನು ಮನೆ ಬಿಟ್ಟು ಈಚೆ ಕಳಿಸ್ತೀನಿ. ಹೋಗು ನೀನು ಈಚೆ ಅಂತ. ಅವಾಗ ನಿನಗೆ ರೋಡಲ್ಲಿ ಊಟನೂ ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ಊಟ ತಿಂತೀಯ ತಾನೆ? ಪಿಜ್ಜಾ? ಪಿಜ್ಜಾನೂ ಸಿಕ್ಕಲ್ಲ, ಏನೂ ಸಿಕ್ಕಲ್ಲ. ಇವಾಗ ಊಟ ತಿಂದ್ಬಿಡು, ಆಮೇಲೆ ಒಂದು ಸ್ವಲ್ಪ ಪಾಚಿ ಮಾಡಿ ಎದ್ಬಿಡು, ಆಮೇಲೆ ನಾನು ಹಿಂಗೆ ಓದಿಸ್ತೀನಿ. ಆಯಿತಾ? ಆಯಿತಾ? ಓಕೆ. ಸೊ ಅವತ್ತು ನಾನು ತೋರಿಸ್ಲಿಲ್ಲ, ಈ ಒಂದು ಸೆರಾಮಿಕ್ ಪಾಟ್ನ ತೊಗೊಂಡು ಬಂದೆ. ಇದಕ್ಕೆ 450 ರೂಪೀಸ್ ಹೇಳಿದ್ರು. ತುಂಬ ಚೆನ್ನಾಗಿದೆ, ದೊಡ್ಡ ಪಾಟು. ಸೊ ಇದೊಂದನ್ನು ತೊಗೊಂಡು ಬಂದೆ. ಹಾಗೆಯೇ ಇದು ಪ್ಲ್ಯಾಂಟ್ ನಮ್ಮ ಮನೆಯಲ್ಲೇ ಇತ್ತು, ಹೊಸದಾಗಿ ಇದಕ್ಕೆ ಅಂತಲೇ ಪಾಟಿಂಗ್ ಮಾಡಿದ್ದೀನಿ. ಸೊ ನೋಡ್ಬೋದು, ಚೆನ್ನಾಗಿದೆ ಒಂಥರ. ಆ ಕಾರ್ನರಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಈ ಜೇಡ್ ಪ್ಲ್ಯಾಂಟ್ನ ಒಂದು 2 ದಿನ ಅಂತ ಟಿ ವಿ ಹತ್ರ ಇಟ್ಟಿದ್ದೆ, ಅಂದರೆ ಟಿ ವಿ ಕ್ಯಾಬಿನೆಟ್ ಹತ್ರ. ಬಟ್ ಅದು ಯಾಕೋ ಎಲೆಲ್ಲ ಉದುರುತ್ತಾ ಇದೆ, ನೋಡ್ಬೋದು ಎಲೆ ಎಲ್ಲ ಉದುರುತ್ತಾ ಇದೆ. ಸೊ ಒಂದು ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಸಂಜೆ ಟೈಮಲ್ಲೂ ಕೂಡ ಇಲ್ಲಿ ಬಿಸಿಲು ಬರುತ್ತೆ ಈ ಒಂದು ಸ್ಪಾಟಲ್ಲಿ. ಹಾಗೆಯೇ ಬೆಳಗ್ಗೆ ಟೈಮ್ ಕೂಡ ಅಷ್ಟೇ, ಇಲ್ಲಿ ಕಿಟಕಿಯಿಂದ ಫುಲ್ ನೀಟಾಗಿ ಇದು ಬರುತ್ತೆ ಬಿಸಿಲು. ಸೊ ಹಾಗಾಗಿ ಇಲ್ಲೇ ಇಟ್ಬಿಟ್ಟಿದ್ದೀನಿ. ನನ್ನ ಮಗ ಜೀವನ್ ಜೆಪ್ಟೋನಲ್ಲಿ ಚಾಕ್ಲೇಟ್ನ ಆರ್ಡರ್ ಮಾಡಿದ್ರು, ಅಮೂಲ್ ಚಾಕೋ ಮಿನೀಸ್ ಅಂತ ಅಂದ್ಬಿಟ್ಟು. ಸೊ ಇದು ಚಾಕೋ ಮಿನೀಸ್ ಅಂತ ಆರ್ಡರ್ ಮಾಡಿದರು. ಅಪ್ಪು ಏನಂದರೆ ಇಲ್ಲೇ ಎಲ್ಲಾದರೂ ಇಟ್ಬಿಟ್ರೆ ಸಾಕು, ಎಲ್ಲ ಒಂದು ದಿನಕ್ಕೇನೆ ಅಂತ ಅನ್ಕೋಬೋದು, ಅಷ್ಟು ಬೇಗ ಬೇಗ ತಿಂದು ಖಾಲಿ ಮಾಡಿಬಿಡ್ತಾನೆ. ಸೊ ಹಾಗಾಗಿ ತೆಗೆದು ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಇವಾಗ. ಸೊ
ನಾನೇ ಕೊಡಬೇಕು. ಇವಾಗ ನಾನು ಕೊಟ್ಟರೆ ಮಾತ್ರನೇ ಚಾಕ್ಲೇಟ್ ತಿನ್ನೋದು. ಒಂದೇ ದಿನ ಅವತ್ತು ಎಷ್ಟು ಚಾಕ್ಲೇಟ್ ತಿಂದಿದ್ದಾನೆ ಗೊತ್ತಾ? ಹತ್ತತ್ರ ಒಂದು 10 ಚಾಕ್ಲೇಟ್ ಏನೋ ತಿಂದು ಖಾಲಿ ಮಾಡಿದ್ದ. ಇವಾಗ ಫ್ರಿಜ್ ಮೇಲೆ ಇಟ್ಟಿದ್ದಕ್ಕೆ ನಾನು ಎಷ್ಟು ಕೊಡ್ತೀನೋ ಅಷ್ಟು ತಿಂತಾನೆ. ಇವಾಗ ನಾನು 2 ಚಾಕ್ಲೇಟ್ ತೊಗೊಂಡು ಅಪ್ಪಗೂ 2 ಚಾಕ್ಲೇಟ್ ಕೊಟ್ಟೆ. ಇನ್ನು ಜೀವನ ಅವರು ಫುಲ್ ನಿದ್ದೆ ಹೋಗಿದ್ದಾರೆ. ಸೊ ಅವ್ರು ಮಲ್ಕೊಳ್ಳಿ, ನಾನು ಅಪ್ಪನ ಮಲಗಿಸ್ಬಿಡ್ತೀನಿ. ಹಾಗೆಯೇ ನಮ್ಮ ರೂಮಲ್ಲಿ ಒಂದು ಗಿಡನ ಇಟ್ಕೊಂಡಿದ್ದೆ ನಾನು. ಸೊ ತೋರಿಸ್ತೀನಿ. ಈ ಒಂದು ಗಿಡನ ಇಟ್ಕೊಂಡಿದ್ದೆ, ಅಜೀಜಿ ಪ್ಲ್ಯಾಂಟ್. ಸ್ವಲ್ಪ ಯಾಕೋ ಇದೆಲ್ಲ ಧೂಳು ಥರ ಆಗೋಗ್ಬಿಟ್ಟಿದೆ. ಎಲ್ಲನೂ ಇವಾಗ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಹಾಗೆಯೇ ಒಂದು ಚಿಗುರು ಬೇರೆ ಬಿಡ್ತಾ ಇದೆ ಇಲ್ಲಿ ಇರೋ. ಸೊ ಇಲ್ಲಿ ಚಿಗುರು ಬೇರೆ ಬಿಡ್ತಾ ಇದೆ. ನನಗಂತೂ ಈ ಥರ ಚಿಗುರೆಲ್ಲ ಬಂದಾಗ ಗಿಡಗಳನ್ನ ನೋಡೋದಕ್ಕೆ ಇಷ್ಟ. ಹಾಗೆಯೇ ಯಾರೋ ಒಬ್ಬರು ಕೇಳಿದ್ರಿ, ಎಷ್ಟು ದಿನಕ್ಕೊಮ್ಮೆ ನೀವು ಮನೆಯಲ್ಲಿ ಇಟ್ಕೊಂಡಿರೋ ಗಿಡಗಳಿಗೆಲ್ಲ ನೀರು ಹಾಕ್ತೀರಾ ಅಂತ. ನಾನು ವಾರಕ್ಕೊಂದು 3 ಸಲ ಹಾಕ್ತೀನಿ ಅಷ್ಟೇ. ಅದಕ್ಕೆ ಜಾಸ್ತಿ ಏನು ಬಿಸಿಲು ಬರಲ್ಲ ಅಲ್ವಾ, ಹಾಗಾಗಿ ಗಿಡ ಏನು ಡ್ರೈ ಆಗಿರಲ್ಲ ಬುಡ. ನೋಡ್ಬೋದು, ಇದಕ್ಕೆ ನಾನು ಮೊನ್ನೆ ಹಾಕಿದ್ದು ಇನ್ನೂ ಹಸಿಯಾಗಿಯೇ ಇದೆ. ಸೊ ಇದಕ್ಕೆಲ್ಲ ಏನು ಅಷ್ಟೊಂದು ನೀರು ಬೇಕು ಅನ್ನೋ ಥರ ಇರೋಲ್ಲ. ವಾರಕ್ಕೊಂದು 3 ಸಲ ಹಾಕಿದ್ರೇ ಹೆಚ್ಚು. ಸೊ ಅಷ್ಟೇ. ಅದು ಬಿಟ್ಟರೆ ನಾನು ಗೊಬ್ಬರ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಜೆಪ್ಟೋನಲ್ಲಿ ಲಾಸ್ಟ್ ಟೈಮ್ ಆರ್ಡರ್ ಮಾಡ್ಕೊಂಡಿದ್ದು. ಮೇಲ್ಗಡೆ ಎಲ್ಲ ಗಿಡಗಳಿಗೂ ಕೂಡ ಹಾಕಿದ್ದೆ. ಹಾಗೆಯೇ ಇನ್ನೊಂದು ಸ್ವಲ್ಪ ಏನು ಮಿಕ್ಕಿತ್ತು ಅದನ್ನೆಲ್ಲ ಹೀಗೆ ಮನೆಯಲ್ಲಿ ಯಾವ್ಯಾವ ಗಿಡಗಳನ್ನ ಇಟ್ಟಿದ್ದೆ ಅದಕ್ಕೆಲ್ಲನೂ ಕೂಡ ಹಾಕಿದ್ದೆ. ಸೊ ಚೆನ್ನಾಗಿ ಬೆಳೆದಿದೆ ಅಂತ. ಇವತ್ತೇನೋ ಬೊಟ್ಟನ್ನ ನಾನು ಸ್ವಲ್ಪ ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ನೋಡೇ ಇಲ್ಲ. ಇಟ್ಸ್ ಓಕೆ. ಏನು ಮಾಡ್ತಿದ್ಯಾ ನೀನು? ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತೀಯ ನೀನು? ತೋರ್ಸು ದಿಮ್ ಕೆಳಗೆ ಏನು ಇಟ್ಟಿದ್ಯಾ? ತೋರ್ಸು ದಿಮ್ ಕೆಳಗೆ ಏನು ಇಟ್ಟಿದ್ಯಾ? ನನ್ನ ತಂಗಿನೂ ಹಿಂಗೆ ಮಾಡೋಳು. ಏನು ಸಿಕ್ಕಿದ್ರು ದಿಮ್ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋದು. ನಾನು ಎತ್ಕೊಂಡ್ಬಿಡ್ತಿದ್ದೆ ಅಂದ್ಬಿಟ್ಟು ದಿಮ್ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋಳು. ಈ ನನ್ನ ಮಗನೂ ಹಂಗೆ ಮಾಡ್ತಾವನು. ಈಗ ಮಲ್ಕೊಳ್ಳೋಣ? ಸರಿ ಕಣ್ಮುಚ್ಚು. ಅಪ್ಪು ಯಾವಾಗಲೂ ನಿದ್ದೆ ಮಾಡೋವಾಗ ಒಂದೊಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಇಲ್ಲ ಅವನಿಗೆ ಕತೆ ಹೇಳಬೇಕು, ಇಲ್ಲ ಅಂತಂದರೆ ಹಾಡು ಹೇಳ್ಬಿಟ್ಟು ಮಲಗಿಸ್ಬೇಕು. ಸೊ ಚಿಕ್ಕ ಮಗು ಇರುವಾಗಿಂದನೂ ನಾನು ಅವನಿಗೆ ಯಾವಾಗಲೂ ಹಾಡೋದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಸಾಂಗು. ಸೊ ಅದು ತುಂಬಾ ಇಷ್ಟಪಡ್ತಾನೆ ಅವನು. ಮಲ್ಕೊಳ್ಳೋವಾಗ ಮಮ್ಮಿ ಲಾಲಿ ಹಾಡು ಅಂತ ಹೇಳಿದ ತಕ್ಷಣ ನನಗೆ ಬರೋದೇ ಆ ಒಂದು ಹಾಡು. ಅಪ್ಪು ಮಲ್ಕೊಳ್ಳೋವರೆಗೂ ನಾನಂತೂ ಆ ಸಾಂಗ್ನ ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತೀನಿ. ನನಗಂತೂ ತುಂಬಾ ಪರ್ಸ್ನಲ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೀನಂತೆ, ನಗುವಾಗ ಮಗುವೊಂದು ಹೂವಿನಂತೆ, ನೀನಾಡೋ ಮಾತೆಲ್ಲ ಜೀನಂತೆ, ನಗುವಾಗ ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗುಂಡೆಯಂತೆ, ಮಗು ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ, ಬಾನದಾರಿಯಲ್ಲಿ ಸೂರ್ಯ ಜಾರಿರೋದ, ಚಂದ್ರ ಮೇಲೆ ಬಂದ, ಇಂದು ತಾರೆಯಂದ, ಎಂತ ಚಂದ. ಸೊ ಅಪ್ಪನು ಕೂಡ ಮಲ್ಕೊಂಡ, ಹಾಗೆಯೇ ಜೀವನ್ ಕೂಡ ಮಲ್ಕೊಂಡಿದ್ದಾರೆ. ಇನ್ನು ನಾನು ಏನು ಮಾಡೋದು, ಟೆರೆಸ್ ಮೇಲೆ ಹೋಗ್ತೀನಿ. ಸೊ ಮೇಲ್ಗಡೆ ರೂಮಿಗೆ ಬಂದಾಗೆಲ್ಲ ಅಂದ್ಕೊಳ್ತಾ ಇರ್ತೀನಿ ಲಾಸ್ಟ್ ರೂಮ್ನ ಕ್ಲೀನ್ ಮಾಡಬೇಕು ಅಂತ. ಜೀವನ ಹುಷಾರಾದಮೇಲೆ ಕಂಪ್ಲೀಟಾಗಿ ಅಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕ್ಲೀನ್ ಮಾಡಬೇಕು. ಹಾಗೆಯೇ ನನ್ನ ಗಿಡಗಳನ್ನ ನೋಡ್ತಾ ಇದ್ದೆ. ಅಂದರೆ ಬೆಳಗ್ಗೆ ಒಂದು ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗ್ತೀನಿ ಅಷ್ಟೇ. ಯಾವ ರೀತಿ ಬೆಳೆದಿದೆ ಏನು ಅದೆಲ್ಲ ಏನೂ ನೋಡೋಕ್ಕಾಗ್ತಿಲ್ಲ. ಬಟ್ ಇದೊಂದು ರಬ್ಬರ್ ಪ್ಲ್ಯಾಂಟ್ ಮಾತ್ರ ನಾವು ತೊಗೊಂಡು ಬಂದು ಆಲ್ಮೋಸ್ಟ್ 1 ಮಂತ್ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಮನೆ ಒಳಗಡೆ ಕೂಡ ಒಂದು ರಬ್ಬರ್ ಪ್ಲ್ಯಾಂಟ್ ಇದೆ, ಬಟ್ ಆದರೆ ಅದು ಇಷ್ಟು ಫಾಸ್ಟ್ ಗ್ರೋತ್ ಇಲ್ಲ.
ಸೊ ಅದನ್ನೇ ಯೋಚನೆ ಮಾಡಿ ಹೇಳ್ತಾ ಇದ್ದೆ. ಬಟ್ ಅಲ್ಲಿ ಗಾಳಿ ಇದ್ದಿದ್ದರಿಂದ ನಾನು ಏನು ಮಾತಾಡ್ತಾ ಇದ್ದೆ ಅದು ಏನೂ ಕೇಳಿಸ್ತಾನೆ ಇರಲಿಲ್ಲ. ಹಾಗೆಯೇ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅದು ಯಾಕೆ ಆ ಗಿಡ ಬೆಳೀತಾ ಇಲ್ಲ ಅಂತ ಗೊತ್ತಿಲ್ಲ. ಅದನ್ನು ತೊಗೊಂಬಂದು ಒಂದು ಸ್ವಲ್ಪ ಮೇಲ್ಗಡೆ ಇಡಬೇಕು. ಮತ್ತು ಇಲ್ಲಿ ನಮ್ಮನೆ ಕಾಂಪೌಂಡಲ್ಲೆಲ್ಲ ಫುಲ್ಲು ಧೂಳಾಗೋಗ್ಬಿಟ್ಟಿದೆ. ಬಿಲ್ಡಿಂಗ್ ಮೇಲೆ ಅದೇನು ಪಾರಿವಾಳ ಕೂತ್ಕೊಳ್ಳುತ್ತಲ್ವ ಅದೆಲ್ಲ ಗಲೀಜು ಮಾಡಿಬಿಟ್ಟು, ಅದು ಏನು ಪಾರಿವಾಳ ಮನೆ ಮೇಲೆ ಕುತ್ಕೊಬಾರ್ದು ಅಂತ ಹೇಳ್ತಾರೆ. ಸೊ ನನಗದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಾನು ಅದ್ರ ಬಗ್ಗೆ ನಾನು ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಬಿಲ್ಡಿಂಗೆಲ್ಲ ಗಲೀಜಾಗ್ಬಿಟ್ಟಿದೆ. ಅದೊಂದು ನನಗೆ ಬೇಜಾರಾಯಿತು ತುಂಬಾನೇ. ಹಾಗೆಯೇ ಇದೊಂದು ಹೊಸ ಗಿಡನ ಹಾಕಿದ್ದೀನಿ, ಸ್ಪೈಡರ್ ಪ್ಲ್ಯಾಂಟು. ನಂಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಇದೊಂದು ಗಿಡನ ನಾನು ಮನೆಯಲ್ಲಿ ಹಾಕಬೇಕು ಅಂತ. ಫೈನಲಿ ಅದೊಂದು ಗಿಡನ ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ಬೇರೆ ಬೇರೆ ಎಲ್ಲ ಏನು ಗಿಡಗಳಿದ್ದಾವೆ ಅದಕ್ಕೆಲ್ಲ ಗೊಬ್ಬರಗಳನ್ನ ಕೂಡ ಹಾಕಬೇಕಾಗಿತ್ತು. ಈಗ ರೀಸೆಂಟಾಗಿ ಲಾಸ್ಟ್ ಸಂಡೇ ಗೊಬ್ಬರಗಳನ್ನ ಕೂಡ ಹಾಕಿದೆ ಗಿಡಗಳಿಗೆ. ಆಮೇಲೆ ನಾನು ಮನೆಯಲ್ಲಿ ಏನಾದರೂ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೀನ್ಸ್ ಬಿಡಿಸಿರ್ತೀವಲ್ವ ಅದರ ನಾರಾಗಿರ್ಬೋದು, ಅದನ್ನೆಲ್ಲ ಏನೂ ಬಿಸಾಡೋದಿಲ್ಲ. ಅದನ್ನೆಲ್ಲ ಒಂದು ಕವರಲ್ಲಿ ಇಟ್ಕೊಂಡು ಈ ಮಣ್ಣನ್ನು ಕೆದಕ್ಬಿಟ್ಟು ಪಾಟಲ್ಲಿರೋದು ಅದು ಮಣ್ಣು ಒಳಗಡೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಡ್ತೀನಿ ಮಣ್ಣಿಂದ. ಸೊ ಅದು ಒಂದು ಸ್ವಲ್ಪ ಡಿಕೆ ಆಗಿ ಅದಕ್ಕೆ ಗೊಬ್ಬರ ಆಗುತ್ತೆ. ಸೊ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲ ಈ ಥರ ಮಾಡೋಕ್ಕಾಗಲ್ಲ ಅಂತ ಅಂದರೆ ಆವಾಗ ಒಂದು ಪಾಟ್ ಒಳಗೆ ಈ ಈರುಳ್ಳಿ ಸಿಪ್ಪೆ ಆಮೇಲೆ ತರಕಾರಿ ಬಿಡಿಸಿರೋದೆಲ್ಲ ಸಿಪ್ಪೆಗಳನ್ನ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಟ್ರೆ ಒಂದು 2-3 ದಿನದಲ್ಲಿ ಅದರದ್ದು ರಸ ಎಲ್ಲ ಬಿಟ್ಟು ಚೆನ್ನಾಗಿ ಗಿಡಗಳಿಗೆ ಫರ್ಟಿಲೈಸರ್ ಥರನೂ ಯೂಸ್ ಆಗುತ್ತೆ, ಅದು ಗೊಬ್ಬರಗಳ ಥರನೂ ಆಗುತ್ತೆ. ಸೊ ಅದನ್ನು ನೀವು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನಮ್ಮ ಅಜ್ಜಿ ಮನೆಯಲ್ಲಿದ್ದಾಗ ಸಂಡೇ ಆದರೆ ಸಾಕು, ನಾನು ನಮ್ಮ ಅಜ್ಜಿ ಯಾವಾಗಲೂ ಇದೇ ಕೆಲಸ ಅಂತ ಹೇಳ್ಬೋದು. ಮೇಲ್ಗಡೆ ಹೋಗ್ಬಿಟ್ಟು ಫುಲ್ಲು ಗಿಡಗಳನ್ನ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ವಿ. ಒಂದು 6 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ ಒಂದ್ಸಲಿ ಆದ್ರೂ ನಾವು ಈ ರೀತಿ ಗಿಡಗಳನ್ನ ನೀಟಾಗಿ ರಿಪೋರ್ಟ್ ಮಾಡ್ತಾಯಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ರೀಸೆಂಟಾಗಿ ನಾನು ಕೂಡ ಒಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ಗಿಡಗಳ ಬಗ್ಗೆ ನೋಡ್ತಾ ಇರ್ತೀನಿ ಅಲ್ವಾ. ಸೊ ರಿಪೀಟೆಡಾಗಿ ಬರೀ ಅದ್ರ ಬಗ್ಗೆಲೇ ಬರ್ತಾ ಇರುತ್ತೆ. ಸೊ ರೀಸೆಂಟಾಗಿ ನಾನೊಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆಲಿ ಅವರು ತುಂಬಾ ಚೆನ್ನಾಗಿ ಟಿಪ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾರೆ. ಸೊ ಅವರ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ. ಸೊ ಅದು ತುಂಬಾ ಚೆನ್ನಾಗಿ ನನಗೆ ವರ್ಕ್ ಆಗ್ತಿದೆ ಗಿಡಗಳಿಗೆ. ಸೊ ಹಾಗಾಗಿ ನಿಮಗೆ ಕೂಡ ಶೇರ್ ಮಾಡಿಕೊಂಡೆ. ಸೊ ನಾವು ಏನಾದರೂ ಈರುಳ್ಳಿ ಸಿಪ್ಪೆ, ಬೀನ್ಸ್ ಬಿಡಿಸೋದಾಗಿರ್ಬೋದು, ಅದ್ರ ನಾರು, ಕ್ಯಾರೆಟ್ ಏನು ತುರಿತೀವಿ ಅದರದ್ದು ಏನಾದರೂ ತೊಟ್ಟು ಅದೆಲ್ಲ ಏನಿರುತ್ತೆ ಅಲ್ವಾ. ಸೊ ಕಂಪ್ಲೀಟಾಗಿ ಅಡುಗೆ ಮನೆಯಲ್ಲಿ ಏನು ವೇಸ್ಟೇಜ್ ಇರುತ್ತೆ ತರಕಾರಿಗಳದ್ದು, ಸೊ ಅದನ್ನೆಲ್ಲ ನಾವು ಗಿಡಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಸುಮ್ಮನೆ ತೊಗೊಂಬರ್ಬೇಕು ಅನ್ನೋ ಥರನೂ ಕೂಡ ಇರಲ್ಲ. ನಾನು ಲಾಸ್ಟ್ ಟೈಮ್ ತರಿಸಿದ್ದೆ, ಒಂದು ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ಗಿಡಗಳಿಗೆಲ್ಲ ಅದನ್ನೇ ಹಾಕಿದ್ದಾಯಿತು. ಇನ್ನು ನೆಕ್ಸ್ಟ್ ಅದನ್ನು ನಾನೇನು ತರಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ರೀಸೆಂಟಾಗಿ ನಾವು ಇದು ಡೈರೆ ಹೂವನ್ನ ತೊಗೊಂಡು ಬಂದಿದ್ವಿ ಗಿಡನ. ಸೊ ತುಂಬಾ ಚೆನ್ನಾಗಿ ನೋಡಿ ಗೊಬ್ಬರ ಹಾಕಿದ್ಮೇಲೆ ಜಾಸ್ತಿ ಮೊಗ್ಗು ಬಿಟ್ಟಿದ್ದಾವೆ. ನನಗಂತೂ ಈ ಡೈರೆ ಹೂವು ಇವಾಗ ಅರಳ್ತಾರೋದನ್ನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನಮ್ಮ ಅಜ್ಜಿ ಕೂಡ ಹೇಳ್ತಿದ್ರು, ಅದು ಕಂಪ್ಲೀಟಾಗಿ ಹೂವು ಎಲ್ಲ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಗೆಡ್ಡೆ ಕೂಡ ಬಿಡುತ್ತೆ. ಆ ಗೆಡ್ಡೆನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಸಪ್ರೇಟ್ ಪಾಟ್ಗಳಿಗೆ ಹಾಕ್ಕೊಂಡ್ರೆ ಆವಾಗ ತುಂಬ ಜಾಸ್ತಿ ಗಿಡಗಳನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಆ ಥರ ಮಾಡ್ತಾರಂತೆ. ಅವ್ರು ಅದಕ್ಕಾಗಿ ಹೇಳಿದ್ರು. ಮತ್ತು ನಾನು ಮನಿ ಪ್ಲ್ಯಾಂಟ್ ಏನಾಗಿತ್ತು ಅಲ್ವಾ, ಸೊ ಅದು ಬಿದ್ದೋಗ್ತಾಯಿತ್ತು ಅಂದ್ಬಿಟ್ಟು ಒಂದು ದಾರನ ಕೂಡ ಕಟ್ಟಿ ಅದನ್ನು ಹಾಕಿದ್ದೀನಿ. ಮತ್ತು ದಾಸವಾಳದ ಹೂವಕ್ಕೆ ನೋಡ್ಬೋದು ಈ ರೀತಿಯಾಗಿ ಹುಳ ಆಗ್ಬಿಟ್ಟಿದೆ. ಜೀವನ ಇದ್ದರೆ ಕರೆಕ್ಟಾಗಿ ಅವರು ಹುಳ ಆಗತ್ತಿರೋ ಥರ ನೋಡ್ಕೋತಾರೆ. ಬಟ್ ನನಗದು ಹೇಗೆ ಹಾಕಬೇಕು ಅದಕ್ಕೆ ಔಷಧಿ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಅದಕ್ಕೇನು ಮಾಡೋದಕ್ಕೆ ಹೋಗಿಲ್ಲ. ಜಸ್ಟ್ ನೀರು ಹಾಕೋವಾಗ ಮೊಗ್ಗು ಮೇಲೆ ಏನು ಹುಳ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಷ್ಟೇನೆ. ಇನ್ನು ಪತ್ರೆ ಗಿಡ ಕೂಡ ನಮ್ಮ ಅಜ್ಜಿ ಮನೆಯಿಂದ ತೊಗೊಂಬಂದಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಇವಾಗ ನನಗೆ ಗಿಡಗಳ ಮೇಲೆ ತುಂಬ ಜಾಸ್ತಿ ಇಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಏನೋ ಒಂಥರ ನನಗೆ ಬೇಜಾರು ಅಂತ ಅನ್ನಿಸ್ದಾಗ ನಾನು ಮೇಲ್ಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ. ಹಾಗೆಯೇ ಒಂದು ಸ್ಟ್ಯಾಂಡ್ನ ಕೂಡ ತೊಗೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ನನಗೆ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು, ಮೀಶೋನಲ್ಲಿ ತುಂಬ ಕಡಿಮೆಗೇ ಸಿಗುತ್ತೆ ನೋಡಿ ಬೈ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಬೈ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡೋಣ, ನಾನು ಆದರೆ ಬೈ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದು ನಮ್ಮ ಮನೆಯಲ್ಲಿಗಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಅದನ್ನು ಒಂದು ಬೈ ಮಾಡಬೇಕು. ನಾನು ಇಲ್ಲಿ ನರ್ಸರಿನಲ್ಲಿ ಕೇಳಿದ್ದೆ, ತುಂಬಾ ಪ್ರೈಸ್ ಜಾಸ್ತಿ ಹೇಳಿದರು ಅವರು. ಒಂದು ಸ್ಟ್ಯಾಂಡ್ಗೆ 350 ರೂಪಾಯಿ ಹೇಳಿದ್ರು. ಬಟ್ 568 ರುಪೀಸ್ಗೇನೋ 4 ಇದೆ, ಪ್ಯಾಕ್ ಆಫ್ 4. ಸೊ ಆ ಸ್ಟ್ಯಾಂಡ್ನ ತೊಗೋಬೇಕು. ನೋಡೋಣ, ಅದೊಂದು ಬೈ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಕೃಷ್ಣ ಹತ್ರ ಬಂದುಬಿಟ್ಟು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೆ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ಜೆಪ್ಟೋನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದ ಗೊಬ್ಬರ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕಿದ್ದೆ. ಸೊ ಅದು ಇನ್ನೇನು ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಈ ಒಂದು ಗೊಬ್ಬರ ಹಾಕಿದ್ರೆ. ಹಾಗೆಯೇ ಒಂದು ಸ್ವಲ್ಪ ಮಣ್ಣು ಕೂಡ ಶಾರ್ಟೇಜ್ ಇತ್ತು ಅಂತ ಅಂದ್ಬಿಟ್ಟು ಈ ನಡುವೆ ನಾನು ಏನು ಅಂದ್ಕೊಳ್ತಾ ಇದ್ದೀನಿ, ಈ ತೆಂಗಿನ ನಾರು ಅದನ್ನೆಲ್ಲ ಬಿಡಿಸಿ ಇಟ್ಕೊಳ್ತೀವಲ್ವ, ಅದನ್ನು ಕೂಡ ಅಷ್ಟೇ ಒಂದು
ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಣ್ಣು ಜಾಸ್ತಿ ಹಾಕಿದ್ರೆ ಪಾಟ್ ಕೂಡ ಜಾಸ್ತಿ ಹೆವಿ ಆಗೋಗ್ಬಿಡುತ್ತೆ, ಎತ್ತಿ ಆ ಕಡೆ ಈ ಕಡೆ ಅಲ್ಲಾಡ್ಸೋಕ್ಕೆ ಕೂಡ ಆಗೋದಿಲ್ಲ. ಬಟ್ ಈ ರೀತಿ ತೆಂಗಿನ ನಾರು ಆಮೇಲೆ ಒಣಗಿರೋ ಎಲೆಗಳು ಮತ್ತು ತರಕಾರಿ ಸಿಪ್ಪೆಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದು ಅಂತ ಅಂದ್ಬಿಟ್ಟು ಹೀಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ. ಸೊ ಅದನ್ನು ನಾನು ಕೂಡ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಫಾಲೋ ಮಾಡ್ತೀನಿ ಇನ್ಮೇಲಿಂದ. ಹಾಗೆಯೇ ನೋಡ್ಬೋದು ನಾನು ಈ ಒಂದು ಪಾಟಲ್ಲಿ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿದ್ದೀನಿ. ಮತ್ತು ತರಕಾರಿ ಸಿಪ್ಪೆ ಎಲ್ಲ ಏನಿತ್ತು ಈ ರೀತಿ ಮೇಲ್ಮೇಲೆ ಒಂದು ಸ್ವಲ್ಪ ಮಣ್ಣು ಕೆದ್ರುಬಿಟ್ಟು ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಏನು ಜೆಪ್ಟೋಯಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಗೊಬ್ಬರನ ಕೂಡ ಹಾಕಿದ್ದೀನಿ. ಸೊ ಅರೇಕಾ ಪ್ಲ್ಯಾಂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಲೋ ಮೇಂಟೆನೆನ್ಸ್ ಗಿಡ ಅಂತಂದರೆ ಇದೆ ಅಂತ ಹೇಳ್ಬೋದು. ಇದೇನು ಜಾಸ್ತಿ ನಮಗೆ ನೀರು ಬೇಕಂತನೂ ಕೇಳಲ್ಲ, ಹಾಗೆಯೇ ಆವಾಗವಾಗ ಇದನ್ನು ರಿಪಾಟ್ ಮಾಡಬೇಕು ಅಂತಲೂ ಕೇಳಲ್ಲ. ತುಂಬಾ ಚೆನ್ನಾಗಿ ಗಿಡ ಬರುತ್ತೆ. ಹಾಗೆಯೇ ಮನೆಯಲ್ಲಿ ಕೂಡ ಇಟ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಸೊ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದು. ನಾನು ಸುಮಾರು ವರ್ಷಗಳಿಂದನೇ ಈ ಒಂದು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ನನಗೆ ಪರ್ಸ್ನಲಿ ಈ ಒಂದು ಗಿಡ ಅಂದ್ರೇ ತುಂಬ ಇಷ್ಟ. ಸೊ ಒಂದು ಸ್ವಲ್ಪ ಏನು ಗೊಬ್ಬರ ಇತ್ತಲ್ವ ಅದನ್ನೆಲ್ಲ ನಾನು ಸ್ವಲ್ಪ ಗಿಡಗಳಿಗೆ ಹಾಕಿ ಇವತ್ತು ಬೆಳಗ್ಗೆ ರಿಪಾಟ್ ಮಾಡಿದೆ. ಸೊ ಇಷ್ಟೇ. ಇನ್ನು ಜೀವನ್ ಕೂಡ ಮಲ್ಕೊಂಡಿದ್ದಾರೆ, ಅಪ್ಪು ಕೂಡ ಮಲ್ಕೊಂಡಿದ್ದಾನೆ. ನನಗೆ ಇವರಿಬ್ಬರು ಮಲ್ಕೊಂಡಾಗ ಮನೆ ಒಂಥರ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಎದ್ದೋಳೋವರೆಗೂ ಕಾಯ್ತೀನಿ. ಅವ್ರು ಎದ್ಮೇಲೆ ಅವ್ರ ಜೊತೆ ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ಮಾತಾಡ್ಕೊಂಡು ಕುತ್ಕೊತೀನಿ. ಸೊ ಇವಾಗ ಜೀವನ್ ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇರೋದ್ರಿಂದ ನನಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ತಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ಜೀವನ್ ಹತ್ರ ಕೂಡ ಮಾತಾಡಿಸಿ ಅವ್ರ ಜೊತೆ ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ನೋಡೋಣ ಇನ್ಮೇಲೆ ಆದರೆ ಮಾಡ್ತೀನಿ ವ್ಲಾಗ್ಸ್ನ ಅವ್ರ ಜೊತೆ. ಸೊ ಇವತ್ತಿನ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.